ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇದು ಮದುವೆದು ಪಾರ್ಟ್ 2. ಪಾರ್ಟ್ 1ನಲ್ಲಿ ವಿಡಿಯೋ ಜಾಸ್ತಿ ಆಗೋಯಿತು ಅಂತ ಇವಾಗ ಇಲ್ಲಿ ಆ್ಯಡ್ ಮಾಡ್ತೀನಿ, ಎಕ್ಸ್ಟ್ರಾ ವೀಡಿಯೋಸ್ ಏನೇನಿತ್ತು ಅದು. ಸೊ ಇವಾಗ ನನಗೆ ಹಾಗೆ ಲೈಟಾಗೆ ಟಚಪ್ ಮಾಡ್ತಿದ್ದಾರೆ ರೇಖಾಕ. ಸೊ ನೋಡ್ಬೋದು ಸಿಕ್ಕಾಬಟ್ಟೆ ಮುಖ ಟಯರ್ಡ್ ಆಗಿದೆ. ನೈಟ್ ಒಂದು 3-4 ಡೇಸಿಂದ ನಿದ್ದೆ ಬೇರೆ ಇರಲಿಲ್ವಲ್ಲ, ಹಾಗಾಗಿ ರೇಖಾಕ್ಕಂಗೆ ಕೂಡ ಥ್ಯಾಂಕ್ಸ್ ಹೇಳಲೇಬೇಕು ನಾನು. ಪಾಪ ಅವ್ರು ನಿಜವಾಗ್ಲೂ ನನ್ನ ಅಕ್ಕ ಅಂದರೆ ಅಕ್ಕನ ಸ್ಥಾನದಲ್ಲೇ ನಿಂತು ಎಲ್ಲ ಮಾಡಿದ್ರು. ಏನು ರಾತ್ರಿ ಅವ್ರು ಲೇಟಾಗಿ ಬಂದರು ರಿಸೆಪ್ಷನ್ಗೆ, ಹಾಗಾಗಿ ಬೆಳಗ್ಗೆನೂ ಅಷ್ಟೇ ಮೇಕಪ್ ಆಗಬೇಕಾದ್ರೆ ಬೆಳಗ್ಗೆ 6 ಗಂಟೆಗೆ ಅಂದರೆ 5:30-6 ಗಂಟೆ ಅಷ್ಟೊತ್ತಿಗೆಲ್ಲ ಚೌಟ್ರಿಗೆ ಬಂದಿದ್ದರು. ನನ್ನ ಜೊತೆನೇ ಇದ್ದರು ಶಾಸ್ತ್ರ ಆಗೋವರೆಗೂ. ಆಮೇಲೆ ಅವರೇನೆ ಲೈಟಾಗಿ ಟಚಪ್ ಎಲ್ಲ ಮಾಡಿ ನೀಟಾಗೆ ಏನು ಸ್ಟಿಕ್ಕರ್ ಎಲ್ಲ ಇಡ್ತಾಯಿದ್ರು. ಸೊ ಪೂರ್ತಿ ನನ್ನ ಜೊತೆ ಇದ್ದರು. ತುಂಬ ಖುಷಿಯಾಯಿತು ರೇಖಾಕ, ಥ್ಯಾಂಕ್ ಯು. ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ನನ್ನ ಫ್ರೆಂಡ್ ನವಿತಾ ಅಂತ, ಇವಳೇನೆ. ಸೊ ಇವಳು ಪಾಪ 2 ಮಕ್ಕಳನ್ನ ಬಿಟ್ಟು ನನಗೋಸ್ಕರ ಬಂದೇಳೆ. ಅವ್ರ ಹಸ್ಬೆಂಡ್ ನಾನು ನೋಡ್ಕೊತೀನಿ ಹೋಗು ಅಂತ ಕಳಿಸಿದ್ರೆ. ಸೊ ಇವಳಿಗೂ ಅಷ್ಟೇ ತುಂಬ 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 ಥ್ಯಾಂಕ್ ಯು ನವಿ. ಸೊ ತುಂಬ ಖುಷಿಯಾಯಿತು. ಈಗಿನ ಬ್ಯುಸಿ ಶೆಡ್ಯೂಲಲ್ಲೂ ನೀನು ನನಗೋಸ್ಕರ ಟೈಮ್ ಮಾಡ್ಕೊಂಡು 2 ಡೇಸ್ ಬಂದಿದೆಯಲ್ಲ, ಸೊ ಥ್ಯಾಂಕ್ ಯು. ಇಲ್ಲಿ ನಾನು ಯಾವ ಕ್ಲಿಪ್ಪಿಂಗ್ಸ್ನೂ ಡಿಲೀಟ್ ಮಾಡ್ತಲ್ಲ, ನನ್ನ ಮೆಮೊರಿ ಸಿಗಿರಲಿ ಅಂತ ಎಲ್ಲದು ಯಾವ ರೀತಿ ಇದೆ ಅದೇ ರೀತಿ ರಾಗ್ ಹಾಕಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಏನು ಪಾಪ ತುಂಬ ಎಲ್ಲ ಫೋಟೋಸ್ಗಳನ್ನೂ ವೀಡಿಯೋಸ್ಗಳನ್ನೂ ಎಲ್ಲ ಮಾಡಿಕೊಟ್ಟಿದ್ದಾರೆ ರೇಖಾಕ್ಕ. ಬೆಳಗ್ಗೆ ಮೋನಿ ಆಗಿರ್ಬೋದು, ಕವಿ, ರಂಜಿತಾ ಎಲ್ಲರೂ ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ಖುಷಿಯಾಯಿತು. ಸೊ ಇಲ್ಲಿ ಲಾಸ್ಟಲ್ಲಿ ಏನು ಮಂಟಪ ನೆಕ್ಸ್ಟ್ ಮದುವೆ ಇತ್ತು, ಹಾಗಾಗಿ ಬಿಚ್ಚಕ್ಕೆ ಅಂತ ಬರ್ತಾಯಿದ್ರು. ಇಲ್ಲಿ ಶಾರ್ಟ್ ತಗೊಳ್ಳೋಣ ಅಂತ ಇಲ್ಲಿ ಬಂದು ಸ್ವಲ್ಪ ವೀಡಿಯೋಸ್ ಮಾಡ್ತಾಯಿದ್ದಾರೆ, ವೀಡಿಯೋಸ್ ಮತ್ತು ಫೋಟೋ. ಇಲ್ಲಿ ನೋಡ್ಬೋದು, ಇಲ್ಲಿ ಭೂಮಿನೂ ಅಷ್ಟೇ ಚೆನ್ನಾಗಿ ರೆಡಿ ಆಗಿದ್ದಾಳೆ. ನನಗೆ ಮೆಹಂದಿ ಬಿಡಿಸಿದ್ಲು ಅಂತ ಹೇಳೋದನ್ನೆಲ್ಲ ನನ್ನ ತಂಗಿ ಅವಳು. ಸೊ ಇದೇ ವೀಡಿಯೋದಲ್ಲೇ ನನಗೆ ಅವಳು ಕಾಣಿಸ್ಕೊತಿರೋದು. ನೈಟ್ ರಿಸೆಪ್ಷನಲ್ಲೂ ನನಗೆ ಯಾವ ವ್ಲಾಗಲ್ಲೂ ಸಿಕ್ಕಿಲ್ಲ ಅವಳು. ಸೊ ಅವಳು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಹಾಗೆ ಒಂಥರ ಖುಷಿ ಆಯಿತು. ಹಾಗೆ ಏನು ಮಾಡಬೇಕು ಬಿಡಬೇಕು ಅಂತಲೇ ಗೊತ್ತಾಗ್ತಲ್ಲ, ಯಾಕೆಂದರೆ ನೈಟ್ ಬೇರೆ ನಿದ್ದೆ ಇರಲಿಲ್ಲ. ಒಂದು 3-4 ಡೇಸಿಂದ ಕಂಟಿನ್ಯೂಸ್ಲಿ ನಿದ್ದೆ ಇಲ್ಲ, ಹಳ್ದಿ ಮೆಹಂದಿ ಅಂತ ಅಂದ್ಕೊಂಡು. ಹಾಗೆ ಮತ್ತು ಇಲ್ಲಿ ಶಾಸ್ತ್ರಗಳು ಗಡಿಬಿಡಿ ಒಂಥರ ಏನೇನೋ ಮನಸ್ಸಲ್ಲಿ ಏನೇನೋ ಓಡ್ತಾ ಇರುತ್ತೆ, ಆ ಥರ ಅನಿಸ್ತಾ ಇತ್ತು. ನೀವು ನನ್ನ ನೆಬ್ರಿಸಂಗೆ ಇಲ್ಲ ರೀ, ನಾನೇ ಫಸ್ಟ್ ಅಂತಿರೋದು. ಹಾಗೆ ನಮ್ಮ ಮದುವೆಲಿ ಅಂದರೆ ನಮ್ಮ ಮನೆ ಫಂಕ್ಷನ್ಗಳಲ್ಲಿ ನಾವು ಊಟ ನೀಟಾಗಿ ಮಾಡೋಕ್ಕಾಗಲ್ಲ. ಸೊ ನೈಟು ಅಷ್ಟೇ, ಬೆಳಗ್ಗೆನೂ ಅಷ್ಟೇ ನನಗೆ ಏನೇನು ಇಷ್ಟ ಅದನ್ನೆಲ್ಲದನ್ನು ಮಾಡಿಸಿದ್ದೆ. ಲೇಟ್ ನೈಟ್ ಬಂದವರಿಗೆಲ್ಲ ಸ್ವಲ್ಪ ಊಟ ಸಿಕ್ಕಿಲ್ಲ ಅಂತ ಹೇಳ್ತಾಯಿದ್ರು, ಅಂದರೆ ಸ್ವಲ್ಪ ಇತ್ತು ಅಂತ ಹೇಳ್ತಾಯಿದ್ರು. ಹಾಗೆ ಬೆಳಗ್ಗೆನೂ ಅಷ್ಟೇ ನಾನು ತುಂಬ ಇಷ್ಟಪಟ್ಟು ಏನೇನೋ ಐಟಮ್ಸ್ ಎಲ್ಲ ಮಾಡಿಸ್ಕೊಂಡೆ, ಬಟ್ ನಮಗಲ್ಲಿ ತಿನ್ನೋಕೆ ಆಗ್ತಿರ್ಲಿಲ್ಲ, ಆ ಥರ ಆಗ್ತಾಯಿತ್ತು. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿದೆಯಾ ಹೇಳಿ. ಓಕೆ ಸಾಕು, ಆವಾಗಲೇ ಮುಗೀತು.
ಗೊತ್ತಾಯ್ತು ಬರ್ಲಿಕ್ಕೆ ಅಲ್ಲ ನೀವು ಹೇಳಿ ಹಾಡು ಬರ್ಲಿಕ್ಕೆ ನಿನ್ನ ನಾಳೆ ಈಗ ನಮ್ಮ ಕಡೆ ಏನಂದರೆ ಈಗ ನಾವು ನಮ್ಮ ಮಗನ ಮನೆ ಸಾಕಿದ್ದೀನಿ ಸಾಕಿ ನಮ್ಮ ಮಗ ಅಲ್ಲ ನಿಮ್ಮ ಮಗ ಅಂತ ಕೊಡ್ತೀವಿ ನಾವು ನೀವು ನಮ್ಮ ಮಗ ಅಲ್ಲ ನಿಮ್ಮ ಮಗ ಮಾಡಿದ್ದೀವಿ ನಿಮ್ಮ ಮಗ ಅಂತ ನೀವು ಕೊಡಿ ಅಷ್ಟೇ ನಮ್ಮದು ನಮ್ಮ ಮಗ ಅಲ್ಲ ಒಂದು ಸಾಕಿದ್ದೀನಿ ಇದನ್ನು ಸಾಕಿ ನಮ್ಮ ಮಗ ಅಲ್ಲ ನಿಮ್ಮ ಮಗ ಮುಂದೆ ಸಾಕಿದ್ದೀನಿ ಮೈದೈ ಸಾಕಿ ನಿಮ್ಮ ಮಗ ಅವಾಗಿಂದ ಕಾಯ್ತಾ ಇದ್ದೀನಿ ನಾನು ನೀನೊಂದು ರೀಲ್ಸ್ ಮಾಡೋಣ ಅಂತ ಎಷ್ಟು ದಿನ ಆಯಿತು ನಾನೇನು ರೀಲ್ಸ್ ಮಾಡಿ ಕರೆಕ್ಟ್ ಅಲ್ಲ ಬಿ ಹ್ಯಾಪಿನೋ ಹಲೋ ಸ್ಮೈಲ್ ಹಲೋ ಇಷ್ಟನಾ ಇವನು ಬಿಟ್ಟರೆ ನನಗೆ ಯಾರಿಲ್ಲ ನನ್ನ ಬಿಟ್ಟರೆ ಇವನಿಗೆ ಯಾರಿಲ್ಲ ನಮ್ಮ ಕೈದೆ ರೀಲ್ಸು ಓಕೆ ನೀವೇ ಫೋನ್ ಮಾಡಿ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ದಲ್ವಾ ಏನಿಲ್ಲ ಅದನ್ನು ಮನೆ ಇದನ್ನು ಮನೆನೇ ಬಾ ಪೂಜಾ ಅಮ್ಮ ಅಮ್ಮ ಹೋದ್ರ ಅಮ್ಮ ಕೂತ್ಕೋ ಪಾಪ ಇವಾಗ ವಾಯ್ಸ್ ಓವರ್ ಕೊಡ್ಬೇಕಾರೆ ಅದೆಷ್ಟು ಸತಿ ನಾನು ಕಟ್ ಮಾಡಿ ಮತ್ತೆ ರೀಟೇಕ್ ತೊಗೊಂಡು ನನಗಂತೂ ಗೊತ್ತಿಲ್ಲ. ನಿಜವಾಗ್ಲೂ ನಾನು ಅಂದರೆ ಖುಷಿಯಿಂದ ಮದುವೆ ಆಗ್ತಿರೋದು, ಬಟ್ ನಾನು ಅಳ್ತೀನಿ ಅಂತ ನಾನು ನಿಜವಾಗ್ಲೂ ನಾನೇ ಅಂದ್ಕೊಂಡಿರಲಿಲ್ಲ. ಖುಷಿಯಾಗಿ ಹೋಗ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆದರೆ ಅದೇನೋ ಗೊತ್ತಿಲ್ಲ, ಮಡ್ಲಕ್ಕಿ ತುಂಬ್ತಿದ್ದಂಗೆ ಫುಲ್ಲು ಒಂಥರ ಅಳು ಬಂತು ನನಗೆ. ಮನೆ ಹತ್ರನೂ ಮನೆಯಿಂದ ಬರ್ಬೇಕಾದ್ರೂ ನಂಗೆ ಅಳು ಬಂದಿಲ್ಲ. ಏನೋ ಈ ಮೂಮೆಂಟ್ ನಿಜವಾಗ್ಲೂ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗೋದಿಲ್ಲ. ಏನು ಆ ಜಾಗದಲ್ಲಿ ನಿಂತಾಗ ಎಲ್ಲರೂ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಅನಿಸುತ್ತೆ ಆ ಥರ ಆಗೋದು. ಸೊ ಇದು ಅಷ್ಟೇ, ಈ ವಿಡಿಯೋನ ಕ್ಯಾಪ್ಚರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಅಂದರೆ ಈ ಥರ ಎಲ್ಲ ಮಾಡಿದ್ದಾರೆ ಅಂತ. ಒಳ್ಳೆ ಯಾವುದೋ ಮೂವಿಲಿ ಮಾಡಿಸ್ದಂಗೆ ಅಂದರೆ ಆ ಥರ ಇದು ವಿಡಿಯೋ ಎಡಿಟ್ ಮಾಡಿದ್ದಾರೆ. ಸೊ ಈ ವಿಡಿಯೋ ನೋಡ್ಬೇಕಾದ್ರೂ ಮತ್ತೆ ನನಗೆ ಲೈಕ್ ಅಂದರೆ ಅಳು ಬಂತು. ಇವಾಗೇನು ನಾನು ಈಗ ಈ ವ್ಲಾಗ್ನ ಎಡಿಟ್ ಮಾಡ್ತಾಯಿದ್ದೀನಿ, ಇವಾಗ ಲಾಸ್ಟ್ ಅದೇನು ವೀಡಿಯೋಸ್ಗಳೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡ್ಕೊಂಬಂದರೆ ಅದು ನೋಡ್ಬೇಕಾದ್ರೆ ಮತ್ತೆ ಒಂಥರ ಎಮೋಷ್ನಲ್ ಆಯಿತು. ನಿಜವಾಗ್ಲೂ ಅದು ತುಂಬ ಒಂಥರ ಅದೇ ಹೇಳ್ದಂಗೆ ಎಷ್ಟು ಇಷ್ಟಪಟ್ಟು ಮದುವೆ ಆದ್ರೂ ಬಟ್ ಆ ಮೂಮೆಂಟ್ ಹೋಗ್ಬೇಕಾರೆ ಮಾತ್ರ ನಿಜವಾಗ್ಲೂ ಯಾರ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಏನೋ ನನಗೆ ಗೊತ್ತಿಲ್ಲ, ನಾನು ಅಳಲ್ಲ ಅಂತಲೇ ಬಂದಿದ್ದು, ತುಂಬ ಖುಷಿಯಾಗೇ ಇರ್ತೀನಿ ಅಂತ. ಅದು ಮಡ್ಲಕ್ಕಿ ಹಾಕ್ಬೇಕಾರೆ ಅದು ಆಟೋಮೆಟಿಕ್ಲಿ ಒಂಥರ ಕಣ್ಣಲ್ಲಿ ಫುಲ್ಲು ನೀರು ಬಂತು. ಅದನ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಒಂಥರ ಇವಾಗಲೂ ಆ ವೀಡಿಯೋಸ್ ಎಲ್ಲ ನೋಡಿದಾಗ ಒಂಥರ ಅಳು ಬರುತ್ತೆ. ಬಟ್ ಖುಷಿ ಇದೆ ಅಷ್ಟೇ. ಈ ವಿಡಿಯೋಸ್ ನೋಡಿದಾಗೆಲ್ಲ ಮತ್ತೆ ಅದೇ ಥರ ಫೀಲ್ ಆಗುತ್ತೆ. ಸೊ ಅಷ್ಟೇ, ಇನ್ನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಈ ವಿಡಿಯೋಗೆ ಯಾವ ಥರ ವಾಯ್ಸ್ ಓವರ್ ಕೊಡಬೇಕು ಅಂತಲೂ ನನಗೆ ಗೊತ್ತಾಗ್ತಾಯಿಲ್ಲ. ನಿಜ ಆ ಮೂಮೆಂಟಲ್ಲಿ ಎಲ್ಲ ಒಂಥರ ಕಣ್ಮುಂದೆ ಬರುತ್ತೆ. ಅಪ್ಪ ಅಮ್ಮ ನಮಗೆ ಸಣ್ಣ ವಯಸ್ಸಿಂದ ಬೆಳೆಸಿದ್ದು, ಮತ್ತು ನಾವು ಕೇಳಿದ್ದು ನನಗೆ ಯಾವತ್ತೂ ಇಲ್ಲ ಅಂತ ಅಂದಿಲ್ಲ ನಮ್ಮಪ್ಪ ಅಮ್ಮ. ಸೊ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಒಂಥರ ತುಂಬ ದುಃಖ ಆಗುತ್ತೆ. ಆ ಮೂಮೆಂಟಲ್ಲಿ ಅದೆಲ್ಲ ಬರುತ್ತೆ. ಎಷ್ಟು ಕಷ್ಟಪಟ್ಟು ಅಂದರೆ ಈಗ ಮನೆಯನ್ನು ಕಟ್ಟಬೇಕಾರೆ, ಮದುವೆ ಆಗ್ಬೇಕಾರೆ ಎಲ್ಲ ಅಷ್ಟು ಎಲ್ಲ ಒಡ್ಡಾಡಿ ಎಲ್ಲ ಮಾಡಿದಾಗ ನಿಜ ನಮ್ಮಮ್ಮನ ನೋಡಿದ್ರೆ ಇವಾಗಲೂ ನಂಗೆ ತುಂಬ ಅಳು ಬರುತ್ತೆ.
ಸೊ ಅಷ್ಟೇ ಮದುವೆ ಮುಹೂರ್ತದ್ದೆಲ್ಲ ಏನೇನು ಕ್ಲಿಪ್ಪಿಂಗ್ ಇದೆ ಅದನ್ನೆಲ್ಲ ಇಲ್ಲಿ ಹಾಕಿದ್ದೀನಿ ನಾನು. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ಇದೊಂದು ವಿಡಿಯೋ ಕೂಡ ಮಾಡಿದರು ಅವರು, ಅದನ್ನು ಇಲ್ಲಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನನ್ನ ಮೆಮೊರೀಸಿಗಿರಲಿ ಅಂತ. ಸೊ ಆವಾಗಲೇ ಹೇಳ್ದಾಗ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೇ ನೋಡ್ಬೋದು ಅವ್ರದ್ದು ವರ್ಕ್ ಯಾವ ರೀತಿ ಇದೆ ಅಂತ, ಟ್ರೂ ಫೋಕಸ್. ಸೊ ತುಂಬ ಚೆನ್ನಾಗೆ ನಾನು ರಾತ್ರಿ 3 ಗಂಟೆಲೆಲ್ಲ ಅವ್ರಿಗೆ ಮೆಸೇಜ್ ಮಾಡಿ, ರಿಸೆಪ್ಷನ್ ದಿನ ಅಂದರೆ ನಾಳೆ ಮುಹೂರ್ತ ಇದೆ ಅಂದರೆ ಅವತ್ತು ರಾತ್ರಿ 3-4 ಗಂಟೆಗೆಲ್ಲ ಮೆಸೇಜ್ ಮಾಡಿದ್ದೀನಿ, ಇಂಥ ಸಾಂಗೇ ಬೇಕು ನನಗೆ, ಇದೇ ಥರ ಬೇಕು ಅಂತ. ಆವಾಗಲೂ ರಿಪ್ಲೈ ಮಾಡಿ ಓಕೆ ಮೇಡಮ್ ಮಾಡಿಕೊಡ್ತೀನಿ ಅಂತ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗಂತೂ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಅವ್ರ ವರ್ಕಿಗೆ. ಏನು ಅಷ್ಟೇ, ಇನ್ನೇನು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಇನ್ನು ನೀವೇ ಹೇಳಬೇಕು. ಆಲ್ರೆಡಿ ಎಲ್ಲರೂ ಹೇಳಿದ್ದೀರಾ, ಬಟ್ ಆದರೂ ನಾನು ಇನ್ನೊಂದು ಸತಿ ಅವರಿಗೆ ಕ್ರೆಡಿಟ್ಸ್ ಕೊಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮತ್ತು ಅಲ್ಲಿ ರಿಸೆಪ್ಷನ್ದು ನಾನು ಇನ್ನೊಂದು ವ್ಲಾಗ್ ಬರುತ್ತೆ. ಸೊ ನೋಡಿ ವೆಯ್ಟ್ ಮಾಡಿ ನೋಡಿ ಅಂತ ಹೇಳ್ತೀನಿ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನೂ ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿಲ್ಲ, ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್ದು. ಸೊ ನೀವು ಅಲ್ಲಿ ನನ್ನ ಫಾಲೋ ಮಾಡ್ಬೋದು, ಬೇಗ ಅಪ್ಡೇಟ್ಸ್ ಅಲ್ಲಿ ನಿಮಗೆ ಬರುತ್ತೆ. ಸೊ ಅಷ್ಟೇ, ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಇದೇ ರೀತಿ ಇರಲಿ ಮುಂದೆನೂ ಅಷ್ಟೇ. ಬಾಯ್.